ಕಂಪಿಲರಾಯ ಕುಮಾರರಾಮನಿಗೆ ಸ್ವಾರ್ಥ ಇದ್ದಿಲ್ಲ. ರಾಜ್ಯ ದೇಶ ಕಟ್ಟಬೇಕು, ನಮ್ಮ ನಾಡು, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆಯನ್ನು ಬೆಳೆಸಬೇಕನ್ನೋ ಉದ್ದೇಶ ಇಟ್ಟುಕೊಂಡೇ ಕನ್ನಡ ರಾಜ್ಯ ಸ್ಥಾಪನೆ ಮಾಡಿದ್ದು. ಮತ್ತು ಭುವನೇಶ್ವರಿ ಆರಾಧನೆ ಆಗಿದ್ದು ಮೊಟ್ಟ ಮೊದಲ ಸ್ಥಳನೇ ಇದು ಕುಮ್ಮಟದುರ್ಗ. ಜೈ ಜಟ್ಟಂಗಿ ರಾಮೇಶ್ವರ. ಶಾಂತಿ ದೂತನ ಹಾಗೆ ಅವ ಹೆಸರಾದ ನೋಡೋ. ಆಹಾರ ಪದಾರ್ಥಗಳು ಒಂದಿಷ್ಟು ಇಟ್ಕೊಂಡಿರ್ತಾರೆ, ಅದೆಲ್ಲ ಇಟ್ಕೊಂಡಿದ್ದೆಲ್ಲ ಖಾಲಿ ಆಗ್ಬಿಟ್ಟಿರುತ್ತೆ. ನಾವು ಇವರ ಸ್ವರ್ಗವನ್ನ ಸೇರಾಕ್ ಹೊಂಟಿವಿ, ಯಾರಾದ್ರೂ ಬರೋರು ಇದ್ರೆ ಮತ್ತೆ ಬರ್ಬೋದು ಅಂತ ಕಂಪಿಲರಾಯರು ಹೇಳಿ ಹರ ಹರ ಮಹಾದೇವ ಒಂದು ನಾಮವನ್ನ ಹೇಳ್ತಾ ಯುದ್ಧ ಸಾರ್ತಾರೆ. ಅಲ್ಲಿದ್ದಂತ ಪ್ರತಿ ಒಬ್ಬ ಮಹಿಳೆಯರು ಆದಿಯಾಗಿ ಎಲ್ಲರೂ ಕೂಡ ಯುದ್ಧಕ್ಕೆ ರೆಡಿ ಆಗಿ ನಿಲ್ತಾರೆ. ಕಂಪಿಲರಾಯ ಆ ಸಮಯದಲ್ಲಿ ಹೋರಾಟ ಮಾಡಿ ಗೆಲ್ತಾನೆ, ಸೋಲಲ್ಲ, ಗೆಲ್ತಾನೆ. 3 ತಿಂಗಳ ಆಹಾರ ಖಾಲಿ ಆದ್ರೂ ದೊಡ್ಡ ಸೈನ್ಯ ಇರ್ತಾವ. ಅವರು ಲಾಸ್ಟಿಗೆ ಏನಾದ್ರೂ ಮಾಡಿ ಯುದ್ಧ ಗೆಲ್ಲಬೇಕಲ್ಲ ಸೋಲ್ಬೇಕು ಅನ್ನೋ ಒಂದು ಛಲ ಇಟ್ಕೊಂಡು ಕಂಪಿಲರಾಯ, ಅದು ಆಕ್ಚುಲಿ ಅಲಾವುದ್ದೀನ್ ಖಿಲ್ಜಿಯ ಯುದ್ಧ, ಅದು ಆ ಯುದ್ಧ ಎದುರಿಸ್ತಾನೆ ಕಂಪಿಲರಾಯ. ದುಷ್ಟನೇ ಆಗಿರಲಿ ದ್ರೋಹಿಯೇ ಆಗಿರಲಿ ಅವನಂಥ ಅನ್ಯಾಯ ಅಕೃತ್ಯಗಳನ್ನೇ ಮಾಡಿರಲಿ. ಅಲಾವುದ್ದೀನ್ ಖಿಲ್ಜಿ ಆಗ್ಲಿ ಮೊಹಮ್ಮದ್ ಬಿನ್ ತುಘಲಕ್ ಆಗಲಿ ಕುಮ್ಮಟದುರ್ಗ ಗೆಲ್ಲಕ್ ಆಗಲ್ಲ. ಯಾಕಂದ್ರೆ ಅದು ಸಾಧ್ಯವಾಗಿಲ್ಲ ಅವ್ರ ಕೈಲಿ, ಗೆಲ್ಲಕ್ ಆಗ್ಲಿಲ್ಲ. ಕೊನೆಗೂ 12 ವರ್ಷ ಸತತ ಹೋರಾಟ ಮಾಡಿದ್ರು ಕುಮ್ಮಟದುರ್ಗದ ಒಂದು ಇಡೀ ಮಣ್ಣು ಸಹ ತಗೊಂಡೋಗಕ್ ಆಗ್ಲಿಲ್ಲ. ನಾವು ಕನ್ನಡ ತಾಯಿಯ ಮಡಿಲಲ್ಲಿ ಬೆಳೆದ ಮಕ್ಕಳು. ಮೊಹಮ್ಮದ್ ಬಿನ್ ತುಘಲಕನಿಗೆ ಅಷ್ಟು ಬಲಿಷ್ಠವಾಗಿದ್ರು ನಮ್ಮ ಕಂಪಿಲರಾಯ ಕುಮಾರರಾಮ, ಅಷ್ಟು ಬಲಿಷ್ಠವಾಗಿದ್ರು. ಇಲ್ಲಿ ಕೆಲವರ್ಗದ ಸಮುದಾಯಗಳನ್ನು ಕಟ್ಟಿಕೊಂಡು ಆಡಳಿತ ನಡೆಸಿದಂತ ಕುಮಾರರಾಮ ಮತ್ತು ಕಂಪಿಲರಾಯ. ಆಮೇಲೆ ಆತನಿಗಾಗಿ ಎಲ್ಲರೂ ಪ್ರಾಣ ತ್ಯಾಗ ಮಾಡಕ್ಕೆ ತಯಾರಿದ್ರು. ಕಂಪಿಲರಾಯ ಕುಮಾರರಾಮನಿಗೆ ಸ್ವಾರ್ಥ ಇದ್ದಿಲ್ಲ. ರಾಜ್ಯ ದೇಶ ಕಟ್ಟಬೇಕು, ನಮ್ಮ ನಾಡು, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆಯನ್ನು ಬೆಳೆಸಬೇಕನ್ನೋ ಉದ್ದೇಶ ಇಟ್ಟುಕೊಂಡೇ ಕನ್ನಡ ರಾಜ್ಯ ಸ್ಥಾಪನೆ ಮಾಡಿದ್ದು. ಮತ್ತು ಭುವನೇಶ್ವರಿ ಆರಾಧನೆ ಆಗಿದ್ದು ಮೊಟ್ಟ ಮೊದಲ ಸ್ಥಳನೇ ಇದು ಕುಮ್ಮಟದುರ್ಗ. ನೀವು ಹಂಪಿಯಲ್ಲಿ ನೋಡ್ರಿ, ಇಲ್ಲಿ ಹೇಮಕೂಟದಲ್ಲಿ ಸಹ ಇದೆ, ಹೇಮಕೂಟದಲ್ಲಿ ಸಹ ಇದೆ. ಕಂಪಿಲರಾಯ ನಿರ್ಮಾಣ ಮಾಡಿದಂತ ದೇವಸ್ಥಾನಗಳು ಸಾಮ್ಯತೆ ಸಹ ಕಾಣುತ್ತೆ ನಿಮಗೆ. ಕಂಪಿಲರಾಯನ ಕಾಲದಲ್ಲಿ ಬಹಳ ಕಂಪಿಲರಾಯ ಕಟ್ಟಡಗಳನ್ನು ನಾವು ನೋಡಿದ ನಂತರ ಅದನ್ನ ಮುಂದುವರೆದದ್ದು ಪ್ರೌಢದೇವರಾಯನ ಕಾಲದಲ್ಲಿ. ದೇವಸ್ಥಾನಗಳನ್ನು ಅಭಿವೃದ್ಧಿ ಆಗಿದ್ದು ಪ್ರೌಢದೇವರಾಯನ ಕಾಲದಲ್ಲಿ. ಪ್ರೌಢದೇವರಾಯ ಆದ ನಂತರ ಮತ್ತೆ ಕೃಷ್ಣದೇವರಾಯ ಬರ್ತಾನೆ. ಕೃಷ್ಣದೇವರಾಯ ಮತ್ತೆ ಅದಕ್ಕೆ ಹೆಚ್ಚು ಮಹತ್ವ ಕೊಡ್ತಾನೆ. ಹೆಚ್ಚು ಮಹತ್ವ ಕೊಟ್ಟು ಕೃಷ್ಣದೇವರಾಯ ಕುಮಾರರಾಮನ ಇತಿಹಾಸ ತಿಳ್ಕೊಂಡು ಆತನ ಒಂದು ರಾಜ್ಯ ನೋಡ್ಬೇಕಂತ ಹೇಳಿ ಕೃಷ್ಣದೇವರಾಯ ಸ್ವತಃ ತನ್ನ ಪತ್ನಿಯರ ಜೊತೆಗೆ ಕುಮ್ಮಟದುರ್ಗಕ್ಕೆ ಬಂದು ಹೋದಂತ ಘಟನೆಗಳು ಇಲ್ಲಿ ನಡೆದಿದೆ. ಅದಕ್ಕೂ ಸಾಕಷ್ಟು ಮಾಹಿತಿಗಳು ಸಹ ಇದೆ. ಆಮೇಲೆ ಶ್ರೀಕೃಷ್ಣದೇವರಾಯನ ಸಮಕಾಲೀನ ಕವಿ ಬರ್ತಾನ, ನಂಜುಂಡ ಕವಿ ಅಂತಂದೇಳಿ. ಕುಮಾರರಾಮ ವೀರ ಸ್ವರ್ಗ ಸೇರಿದ ನಂತರ 200 ವರ್ಷಗಳ ನಂತರ ಗಂಡುಗಲಿ ಕುಮಾರರಾಮನ ಸಾಂಗತ್ಯ ಮತ್ತು ಕುಮಾರರಾಮನ ಚರಿತ್ರೆ 5 ಕಾವ್ಯಗಳು ಟೋಟಲಿ. ಕುಮಾರರಾಮನ ಸತ್ತ ನಂತರ 5 ಕಾವ್ಯಗಳು ಹುಟ್ಟುತ್ತವೆ. ಇದು ಯಾವ ರಾಜನಿಗೂ ಕಾವ್ಯಗಳು ಹುಟ್ಟಲ್ಲ. ಹಾಗಾಗಿ ಇದು ಒಂದು ಕುಮ್ಮಟದುರ್ಗ, ಗಿರಿದುರ್ಗ ಮತ್ತು ಅಭೇದ್ಯವಾದ ಕೋಟೆ ಇರೋದ್ರಿಂದ ಮೊಹಮ್ಮದ್ ಬಿನ್ ತುಘಲಕ್ ಆಗಿರ್ಬೋದು, ಓರಂಗಲ್ಯರ್ ಆಗಿರ್ಬೋದು, ದ್ವಾರ ಸಮುದ್ರ ಆಗಿರ್ಬೋದು, ಯಾರು ಕುಮ್ಮಟದುರ್ಗನ ಒಂದು ಕಲ್ಲು ಸಹ ಅಲರ್ಸಕ್ಕಾಗಿಲ್ಲ ಅಂತ ಹೇಳ್ಬೋದು ಈ ಒಂದು ಇತಿಹಾಸದ ಮುಖಾಂತರ. ದ್ವಾರ ಸಮುದ್ರದವರು ಓರಂಗಲ್ಯರು ಬರ್ತಾರ. ಮತ್ತೆ ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ನಾನು ತಿಳಿಸಿಕೊಡ್ತೇನೆ ಓರಂಗಲ್ಲಿನ ಯುದ್ಧದ ಬಗ್ಗೆ ಮತ್ತು ದ್ವಾರ ಸಮುದ್ರದ ಯುದ್ಧದ ಬಗ್ಗೆ.